ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮ್ಮ ಕರ್ನಾಟಕ ರಾಜಕಾರಣ ಅಂದ್ಮೇಲೆ ಅಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಅಂಡ್ ಟರ್ನ್ಗಳು ಇದ್ದೇ ಇರ್ತವೆ. ಅದರಲ್ಲೂ ಕೆಲವೊಂದು ನಾಯಕರು ಆಡೋ ಮಾತುಗಳಿವೆಯಲ್ಲ, ಅವು ದೊಡ್ಡ ಚರ್ಚೆಗೆ ಗ್ರಾಸವಾಗ್ತವೆ. ಕೆಲವೊಮ್ಮೆ ವಿವಾದ ಕೂಡ ಸೃಷ್ಟಿ ಮಾಡ್ತವೆ. ಹೌದು, ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಗಾಂಧಿ ಭವನದಲ್ಲಿ ನಡೆದ ಒಳ ಮೀಸಲಾತಿ ವಿಚಾರ ಸಂಕಿರಣದಲ್ಲಿ ಒಂದು ಮಾತನ್ನ ಹೇಳಿದ್ರು. ಆ ಮಾತು ಇದೀಗ ರಾಜ್ಯ ಕಾಂಗ್ರೆಸ್ ನಲ್ಲಷ್ಟೇ ಅಲ್ಲ, ರಾಜ್ಯ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದು ಯಾರು ಗೊತ್ತಾ ಅಂತ ಸಭೆಯಲ್ಲಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ರು. ಹಾಗಾದ್ರೆ ಸಿದ್ದರಾಮಯ್ಯ ಸಭೆಯಲ್ಲಿ ಇಂತ ಪ್ರಶ್ನೆ ಎತ್ತಿದ್ದಕ್ಕೆ ಅದರ ಹಿಂದಿರೋ ಅಸಲಿ ಕತೆ ಏನ್ ಗೊತ್ತಾ? ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಒಳ ಮೀಸಲಾತಿ ಕುರಿತ ವಿಚಾರ ಸಂಕಿರಣ ನಡೀತು. ಅಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟ ಒಂದೇ ಒಂದು ಸ್ಟೇಟ್ಮೆಂಟ್ ಇಡೀ ಕಾಂಗ್ರೆಸ್ ಅಂಗಳದಲ್ಲಿ ಹಾಗೂ ರಾಜ್ಯ ರಾಜಕೀಯ ವಲಯದಲ್ಲಿ ಸಖತ್ ಸಂಚಲನ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯನವರು ಅಲ್ಲಿ ಹೇಳಿದ್ದೇನೋ, ಬನ್ನಿ ಪ್ರತಿಯೊಂದು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವಿಚಾರ ಸಂಕಿರಣ ಸಾಗುತ್ತಿದ್ದಾಗ ಸಭಿಕರಲ್ಲಿದ್ದ ಒಬ್ರು ದಿಢೀರಂತ ಎದ್ದು ನಿಂತು ದಲಿತ ಸಿಎಂ ವಿಚಾರವನ್ನ ಪ್ರಸ್ತಾಪಿಸಿ ಬಿಟ್ರು. ಈ ಪ್ರಶ್ನೆ ಕೇಳುತ್ತಿದ್ದಂತೆ ವೇದಿಕೆಯಲ್ಲಿದ್ದ ವಾತಾವರಣವೇ ಬದಲಾಯಿತು. ಕೊಂಚ ಭಾವೋದ್ವೇಗಕ್ಕೊಳಗಾದ ಮಾಜಿ ಸಿಎಂ ಸಿದ್ದರಾಮಯ್ಯ ನೇರವಾಗಿಯೇ ಒಂದು ಬಾಂಬ್ ಸಿಡಿಸಿದ್ರು. ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ಯಾರು ಗೊತ್ತಾ ಅಂತ ನೇರವಾಗಿ ಪ್ರಶ್ನಿಸಿದ ಅವರು, ಆರಂಭದಲ್ಲಿ ಸರ್ಕಾರ ರಚನೆಯಾಗುವಾಗ 4-5 ಜನರನ್ನ ಡಿಸಿಎಂ ಮಾಡುವ ಪ್ಲಾನ್ ಇತ್ತು. ಆದ್ರೆ ಒಬ್ಬರಿಗಷ್ಟೇ ಡಿಸಿಎಂ ಪೋಸ್ಟ್ ಕೊಡಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡಿದ್ದು ನಾನೇ ಅಂತ ಬಹಿರಂಗವಾಗಿ ಹೇಳೋ ಮೂಲಕ ಎಲ್ಲರಿಗೂ ದೊಡ್ಡ ಅಚ್ಚರಿ ಮೂಡಿಸಿದ್ರು. ಈ ಮಾತು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ, ಡಿಸಿಎಂ ರೇಸ್ ಅಲ್ಲಿ ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ ಅವರಂತಹ ನಾಯಕರ ಹೆಸರುಗಳು ಕೇಳಿ ಬರುತ್ತಿದ್ವು. ಆದ್ರೆ ತಮ್ಮ ನಿರ್ಧಾರದಿಂದಲೇ ಪರಮೇಶ್ವರ್ ಅವರಿಗೆ ಈ ಹುದ್ದೆ ಸಿಕ್ಕಿದ್ದು ಅಂತ ಸಿದ್ದರಾಮಯ್ಯ ಸೀಕ್ರೆಟ್ ಬಿಚ್ಚಿಟ್ಟಿದ್ದಾರೆ. ಈ ಕಾರ್ಯಕ್ರಮದ ನಿರ್ವಹಣೆ ಮತ್ತು ಮಂತ್ರಿಗಳ ಗೈರು ಹಾಜರಿ ಬಗ್ಗೆಯೂ ಸಿದ್ದರಾಮಯ್ಯ ಗರಂ ಆದ್ರು. ನಾನು ಈ ಕಾರ್ಯಕ್ರಮಕ್ಕೆ 2 ಮಂತ್ರಿಗಳನ್ನ ಇನ್ವೈಟ್ ಮಾಡಿದ್ದೆ, ಆದ್ರೆ ಅವರಿಬ್ರು ಬಂದಿಲ್ಲ. ಇಂತಹ ಮುಖ್ಯವಾದ ವಿಷಯಗಳಿದ್ದಾಗ ಹಾಜರಿರಬೇಕು ಅಂತ ವೇದಿಕೆಯ ಮೇಲೆಯೇ ತಮ್ಮ ಅಸಮಾಧಾನ ಹೊರಹಾಕಿದ್ರು. ನಂತರ KH ಮುನಿಯಪ್ಪ ಅವರ ಬಗ್ಗೆ ಮಾತನಾಡ್ತಾ, ಅವರ ಬಳಿ ಈಗ ಸಮಾಜ ಕಲ್ಯಾಣ ಖಾತೆ ಇದೆ, ಅದನ್ನ ಅವರು ಸುಮ್ಮನೆ ಪಡೆದಿಲ್ಲ, ಹೋರಾಟ ಮಾಡಿ ಪಡೆದುಕೊಂಡಿದ್ದಾರೆ. ಪಕ್ಷದಲ್ಲಿ ಮತ್ತು ಸರ್ಕಾರದಲ್ಲಿ ಅವರಿಗೆಲ್ಲ ಶಕ್ತಿ ತುಂಬುವ ಕೆಲಸ ಆಗ್ಬೇಕು, ಯಾರಿಗೂ ಅನ್ಯಾಯ ಆಗ್ಬಾರ್ದು, ಎಲ್ಲರಿಗೂ ಸಮಾನ ನ್ಯಾಯ ಸಿಗಬೇಕು ಅಂತ ತಮ್ಮ ಮನದಾಳದ ಮಾತನ್ನ ಹಂಚಿಕೊಂಡ್ರು. ಇನ್ನ ಈ ಗಂಭೀರ ವಾತಾವರಣದ ನಡುವೆ ಒಂದು ಫನ್ನಿ ಮತ್ತೆ ಇಂಟ್ರೆಸ್ಟಿಂಗ್ ಘಟನೆ ನಡೀತು. ಸಭೆಯಲ್ಲಿದ್ದ ಸಿದ್ದರಾಮಯ್ಯ ಅವರ ಕಟ್ಟ ಅಭಿಮಾನಿಯೊಬ್ಬರು ಎದ್ದು ನಿಂತು, ಸಾರ್, ನೀವು ರಾಜ್ಯ ರಾಜಕಾರಣ ಬಿಟ್ಟು ಪಾರ್ಲಿಮೆಂಟ್ ನಲ್ಲಿ ಮಾತನಾಡಬೇಕು, ಮುಂದಿನ ಪ್ರಧಾನಿ ನೀವೇ ಆಗ್ಬೇಕು ಅಂತ ಜೋರಾಗಿ ಕೂಗಿದ್ರು. ಇದಕ್ಕೆ ತಮ್ಮದೇ ಶೈಲಿಯಲ್ಲಿ ನಗುತ್ತಾ ಉತ್ತರಿಸಿರೋ ಸಿದ್ದರಾಮಯ್ಯ, ಅಯ್ಯೋ ಮಾರಾಯ್ರೆ, ನಾನು ಮುಂದೆ ಯಾವುದೇ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ, ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳ್ತೇನೆ, ಆದ್ರೆ ಸಕ್ರಿಯ ರಾಜಕಾರಣದಲ್ಲಂತೂ ಖಂಡಿತ ಮುಂದುವರಿಯುತ್ತೇನೆ ಅಂತೇಳಿ ತಮ್ಮ ಭವಿಷ್ಯದ ರಾಜಕೀಯದ ಪ್ಲಾನ್ ಬಗ್ಗೆ ಕ್ಲಾರಿಟಿ ಕೊಟ್ಬಿಟ್ರು. ನೋಡಿದ್ರಲ್ಲ, ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಈಗ ಕಾಂಗ್ರೆಸ್ ಒಳಗಿನ ಆಂತರಿಕ ಸಮೀಕರಣಗಳನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ. ಪರಮೇಶ್ವರ್ ಅವರ ಪರವಾಗಿ ತಾವು ನಿಂತಿದ್ದಾಗಿ ಹೇಳುವ ಮೂಲಕ ದಲಿತ ಸಮುದಾಯಕ್ಕೆ ತಮ್ಮ ಬೆಂಬಲವಿದೆ ಎಂಬ ಸಂದೇಶವನ್ನು ನೀಡಿದ್ರ ಅಥವಾ ತಮ್ಮ ನಾಯಕತ್ವದ ಶಕ್ತಿಯನ್ನು ನೆನಪಿಸಿದ್ರ ಅನ್ನೋದೇ ಈಗ ಬಿಗ್ ಪ್ರಶ್ನೆ. ನೋಡಿದ್ರಲ್ಲ ಸ್ನೇಹಿತರೆ, ಗಾಂಧಿ ಭವನದಲ್ಲಿ ನಡೆದ ಇಂಟ್ರೆಸ್ಟಿಂಗ್ ಘಟನೆ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಓಪನ್ ಸ್ಟೇಟ್ಮೆಂಟ್ ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ. ಹಾಗಾದ್ರೆ ನಾನೇ ಒತ್ತಡ ಹೇರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಡಿಸಿಎಂ ಮಾಡ್ದೆ ಅಂತ ಹೇಳಿರೋ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಬಗ್ಗೆ ನೀವೇನಂತೀರಾ? ಇದು ದಲಿತ ಸಮುದಾಯವನ್ನ ಓಲೈಸುವ ತಂತ್ರವಾ ಅಥವಾ ತಮ್ಮ ನಾಯಕತ್ವದ ಶಕ್ತಿಯನ್ನ ಎತ್ತಿ ತೋರಿಸುವ ಪ್ರಯತ್ನವಾ? ನಿಮ್ಮ ಅನಿಸಿಕೆ ಏನೇ ಇದ್ರೂ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಗಳಿಗೂ ಶೇರ್ ಮಾಡಿ. ಇಂತಹದ್ದೇ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.